ಎಲ್ಲರಿಗೂ ನಮಸ್ಕಾರ. ಬೀಳುವ ಹೆಣಗಳ ನಡುವೆ ಕಾಡುವ ಪಟ್ಟಭದ್ರತೆ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುಶಾಂತ್ ಮಾದ್ರೆ ಹೊಸಳ್ಳಿ. 6 ದಶಕಗಳ ನಕ್ಸಲ್ ಹೋರಾಟಗಳು ಕಾಡುಗಳನ್ನು ಮೀರಿ ನಾಡಲ್ಲಿ ಬದುಕಲು ಸಾಧ್ಯವಾಗಿಲ್ಲ. ಅದಕ್ಕೆ ಕಾರಣವೇನು ಎಂಬ ಕೇಳಿಗೆಗೆ ಉತ್ತರ ಸಿಗುತ್ತದೆ. ನೋಡೋಣ ಬನ್ನಿ. ಮತ್ತೆ ಕರ್ನಾಟಕದಲ್ಲಿ ನಕ್ಸಲ್ ಎನ್ಕೌಂಟರ್ ಸುದ್ದಿ. 4ನೇ ತರಗತಿ ಓದಿದ್ದ, ಹೋಟೆಲ್ನಲ್ಲಿ ಕೆಲಸ ಮಾಡಿ ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದ ಹುಡುಗ ವಿಕ್ರಮ್ ಗೌಡ ಇಲ್ಲವೇ ಗೌಡ್ಲು ನಕ್ಸಲ್ ಹೇಗಾದ? ಅದಕ್ಕೆ ಈ ಸಮಾಜವನ್ನು ಶೋಷಣೆ ಮಾಡುತ್ತಿರುವ ಸಮಾಜ ವ್ಯವಸ್ಥೆ, ಇದ್ದುಳ್ಳವರಿಗೆ ಅನುಕೂಲ ಮಾಡುವ ಆಡಳಿತ ವ್ಯವಸ್ಥೆಗಳೇ ಉತ್ತರಿಸಬೇಕು. ನಕ್ಸಲಿಸಂ ಮೂಲ ಬೇರು ಪಡುವಣ ಬಂಗಾಳದಲ್ಲಿದೆ. ಅದು ಬುಡಕಟ್ಟು ಜನರು ಹೆಚ್ಚು ಇರುವಲ್ಲಿ ವ್ಯಾಪಕ. ಅದಕ್ಕೆ ಕಾರಣ ಕಾಡುವಾಸಿ ಜನರು ಮತ್ತು ಆ ಕಾಡನ್ನು ಕಬಳಿಸುವ ನಗರವಾಸಿ ಆಡಳಿತದವರ ನಡುವಣ ತಿಕ್ಕಾಟವಾಗಿದೆ. ಶ್ರೀಕಾಂತ್ ಅಲಿಯಾಸ್ ವಿಕ್ರಮ್ ಗೌಡ್ಲು ಗೌಡನ ಕತೆ ಕೂಡ ಇದಕ್ಕಿಂತ ಭಿನ್ನವಲ್ಲ. ಹಿರಿಯ ವಕೀಲರಾದ ಎಸ್ ಬಾಲನ್ ಪ್ರಕಾರ ವಿಕ್ರಮ್ ಗೌಡನನ್ನು ಪೊಲೀಸರು ವಾರದ ಹಿಂದೆಯೇ ಬಂಧಿಸಿದ್ದರಂತೆ. ಅವರು ಹೇಳುವಂತೆ ಪೊಲೀಸರ ಕೈಗೆ ಕೋವಿ ಕೊಟ್ಟಿರುವುದು ಜನರ ರಕ್ಷಣೆಗೆ, ಕೊಲೆ ಮಾಡಲು ಅಲ್ಲವಂತೆ. ಕರ್ನಾಟಕ ಸರ್ಕಾರದ ನಕ್ಸಲ್ ಶರಣಾಗತಿ ಮತ್ತು ಮರುವಸತಿ ಸಮಿತಿಯ ಬಜಂಗೆರೆ ಜಯಪ್ರಕಾಶ್ ಹೇಳುತ್ತಾರೆ, ಇದನ್ನು ನಾವು ಹತ್ಯೆ ಎಂದು ತಿಳಿಯುತ್ತೇವೆ. ಹಾಗಾಗಿ ಇದರ ಸಮಗ್ರ ತನಿಖೆಯಾಗಬೇಕು. ಪೊಲೀಸರು ಮತ್ತು ಒಳಾಡಳಿತ ಮಂತ್ರಿ ಪರಮೇಶ್ವರ್ ರವರ ವಾದ ಹೀಗಿದೆ: ವಿಕ್ರಮ್ ಗೌಡನಿಗೆ ಶರಣಾಗಲು ಕೇಳಲಾಗಿತ್ತು, ಅದಕ್ಕೆ ಮಣಿಯದೆ ಹೋರಾಡಿದ್ದರಿಂದ ಎನ್ಕೌಂಟರ್ ಆಗಿದ್ದಾನೆ. ಅದು ಸರಿ, ಈ ನಕ್ಸಲ್ ಏನು, ಏಕೆ, ಎಲ್ಲಿಂದ ಆರಂಭವಾಯಿತು? ಭಾರತದ ಪೂರ್ವ ಭಾಗದಲ್ಲಿ ಇರುವ ಪಶ್ಚಿಮ ಬಂಗಾಳದ ನಕ್ಸಲ್ಬಾರಿ ಎಂಬ ಊರಿನಲ್ಲಿ 1967ರಲ್ಲಿ ಹುಟ್ಟಿ ಹೆಚ್ಚಿದ ಹೋರಾಟ ಚಳುವಳಿಯೇ ನಕ್ಸಲಿಸಂ ಎಂದು. ಅದರಲ್ಲಿ ತೊಡಗಿಕೊಂಡ ಹೋರಾಟಗಾರರನ್ನು ನಕ್ಸಲರು ಎಂದು ಕರೆಯುವುದು ರೂಢಿಗೆ ಬಂದಿದೆ. ಈ ಗುಂಪನ್ನು ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಎಂದು ಕರೆಯಲಾಗುತ್ತದೆ. ಇವರ ತೋರು ಬಟ್ಟೆಗಳಲ್ಲಿ ಕುಡುಗೋಲು ಮತ್ತು ಸುತ್ತಿಗೆ ಇರುತ್ತದೆ. ಚಾರು ಮಜುಂದಾರ್ ಮತ್ತು ಕನು ಸನ್ಯಾಲ್ ಇದರ ಆರಂಭಿಕ ನಾಯಕರು. ಚಾರು ಮಜುಂದಾರ್ ಅವರು ಬರೆದ 8 ದಾಖಲೆಗಳೇ ಈ ಬಹುತೇಕ ರಾಜಕೀಯ ಅಡಗು ಹೋರಾಟದ ಮೂಲ ನಿಯಮಗಳು. ನೆಲವಾಸಿ ಜನರು ತಮ್ಮ ನೆಲಜಲ ಹಕ್ಕಿಗಾಗಿ ಪಟ್ಟಭದ್ರರ ವಿರುದ್ಧ ನಡೆಸುವುದಾಗಿದೆ ಈ ಹೋರಾಟ. ಆದರೆ ಇಂಥ ಹೋರಾಟದಲ್ಲಿ ಒಂದು ನೆಲದ ಕಾನೂನನ್ನು ಮುರಿಯುವುದು ನಡೆಯುವುದರಿಂದ ಸರಕಾರಗಳು ಪೊಲೀಸರನ್ನು ಬಿಟ್ಟು ನಕ್ಸಲರ ಬೇಟೆಯಾಡುತ್ತದೆ. ಹಾಗಾಗಿ ಈ ಹೋರಾಟದ ಹಿಂದೆ ನ್ಯಾಯಯುತ ದನಿ ಇದ್ದರೂ ಸರಕಾರದ ಕಾನೂನು ಸುವ್ಯವಸ್ಥೆ ಅದನ್ನು ನಿಲ್ಲಿಸಲು ನೋಡುತ್ತದೆ. ಅದೇ ಯಾವುದೇ ರಾಜ್ಯದಲ್ಲಿ ನಕ್ಸಲರ ವಿರುದ್ಧದ ಕಾರ್ಯಾಚರಣೆಗಳ ಮುಖ್ಯ ಭೂಮಿಕೆಯಾಗಿ ಬದಲಾಗುತ್ತದೆ. ಬೆರಳೆಣಿಕೆಯ ಹೋರಾಟಗಾರರು ಸರಕಾರದ ಭಾರೀ ಪಡೆ ಎದುರು ನಿಲ್ಲುವುದು ಕಷ್ಟ. ಆದರೆ ಈ ಹೋರಾಟಕ್ಕೆ ಇಳಿದವರು ಪ್ರಾಣವನ್ನು ಪಣಕ್ಕಿಡುತ್ತಾರೆ ಎಂಬುದು ತಿಳಿದಿರುವ ಸಂಗತಿಯಾಗಿದೆ. ಸರಕಾರಗಳು ಒಂದೆಡೆ ಕಾನೂನು ಸುವ್ಯವಸ್ಥೆ ಎಂದರೆ ಇನ್ನೊಂದೆಡೆ ತಾವು ಉಳಿಯಬೇಕು ಎಂಬುದರತ್ತ ಕಣ್ಣು ನೆಟ್ಟಿರುತ್ತಾರೆ. ಹಾಗಾಗಿ ನಕ್ಸಲ್ ಎನ್ಕೌಂಟರ್ ನಡೆದಾಗ ಕೆಲವರು ಸರಕಾರದ ಕೈಗೆ ನೆತ್ತರು ಮೆತ್ತಿತು ಎಂದೇ ವರ್ಣಿಸುತ್ತಾರೆ. ಒಬ್ಬರ ಸಾವಿನಿಂದ ಒಂದು ಹೋರಾಟ ಸಾಯುವುದಿಲ್ಲ. ಆದರೆ ಈ ಸಂಘರ್ಷ ಭಾರೀ ಸೇನೆ ಮತ್ತು ಕೆಲವು ಮಂದಿಯ ಅಸಮ ಹೋರಾಟವಾಗಿದೆ. ಆದ್ದರಿಂದ ಇದಕ್ಕೆ ಬೇರೆ ದಾರಿಯ ಪರಿಹಾರವನ್ನು ಆಲೋಚಿಸಬೇಕಾಗುತ್ತದೆ. ಪಟ್ಟಭದ್ರ ಹಿತಾಸಕ್ತಿ ಮತ್ತು ರೈತ ಕಾರ್ಮಿಕ ಹಿತಾಸಕ್ತಿಗಳ ನಡುವಣ ಹೋರಾಟವಿದು ಎಂಬ ನೋಟವನ್ನು ಪೂರ್ಣ ಬದಲಾಯಿಸಿಕೊಳ್ಳುವಂತಿಲ್ಲ. ಯಾಕೆ ಎಂಬುದಕ್ಕೆ ಹೀಗೆ ನೋಡಬನ್ನಿ. ಮುಖ್ಯವಾಗಿ ಜಮೀನ್ದಾರರು ಮತ್ತು ಕೂಲಿ ಕಾರ್ಮಿಕರ ನಡುವಣ ಈ ಹೋರಾಟವನ್ನು ವರ್ಗ ಸಂಘರ್ಷ ಎಂದು ವಿವರಿಸುವುದು ಸರಿಯಾದುದು. ಪಡುವಣ ಬಂಗಾಳವು 3 ದಶಕಗಳ ಕಾಲ ಕಮ್ಯುನಿಸ್ಟ್ ಆಡಳಿತವನ್ನು ಕಾಣಲು ಆರಂಭದ ನಕ್ಸಲ್ ಹೋರಾಟವೂ ಕೂಡ ಒಂದು ಕಾರಣ. ಆದರೆ 2 ಸಂಘಟನೆಗಳು ಒಂದಲ್ಲ. ಕಮ್ಯುನಿಸ್ಟ್ ಪಕ್ಷಗಳು ದೇಶದ ಸಂವಿಧಾನ ಮತ್ತು ಕಾನೂನು ಸುವ್ಯವಸ್ಥೆಯ ಅಡಿ ರಾಜಕೀಯವಾಗಿ ಕೆಲಸ ಮಾಡಿದರೆ, ನಕ್ಸಲ್ ಹೋರಾಟವು ಸಮಾಜದ ವ್ಯವಸ್ಥೆ ಮಾತ್ರವಲ್ಲ, ಸರಕಾರದ ಕಾನೂನು ವ್ಯವಸ್ಥೆಯ ವಿರುದ್ಧ ಕೂಡ ನಿಂತುದಾಗಿದೆ. ಕೋಲ್ಕತ್ತಾದ ವಿದ್ಯಾರ್ಥಿಗಳ ನಡುವೆ ಕೂಡ ಈ ಚಳವಳಿ ಸಾಕಷ್ಟು ಜನಪ್ರಿಯ. ಕನು ಸನ್ಯಾಲ್ ಅವರು ಒಡಿಶಾ, ಮಧ್ಯಪ್ರದೇಶ, ಆಂಧ್ರಪ್ರದೇಶ, ಕೇರಳ ರಾಜ್ಯಗಳಲ್ಲೂ ನಕ್ಸಲ್ ಚಳವಳಿ ಹುಟ್ಟಿ ಹಬ್ಬಲು ಬೀಜ ಹಾಕಿದರು. 1970ರ ಸುತ್ತಿನಲ್ಲಿ ಈ ಹೋರಾಟದ ಚಳವಳಿ ಸ್ವಲ್ಪ ಮಟ್ಟಿಗಾದರೂ ದೇಶದ ಎಲ್ಲ ರಾಜ್ಯಗಳಿಗೂ ಕಾಣಿಸಿಕೊಂಡಿತು. ಕರ್ನಾಟಕದಲ್ಲೂ ಅದೇ ದಶಕದಲ್ಲಿ ನಕ್ಸಲ್ ತೆರೆದುಕೊಂಡಿತು. ಮಧ್ಯಪ್ರದೇಶದಿಂದ ಛತ್ತೀಸ್ಗಢ ಬೇರಾಯಿತು. ಅಲ್ಲಿ ಮತ್ತು ಆಂಧ್ರದ ಮಹಾರಾಷ್ಟ್ರ ಗಡಿಯಲ್ಲಿ
ನಕ್ಸಲ್ ಚಟುವಟಿಕೆ ತುಂಬಾ ಬಲವಾಗಿ ಈಗಲೂ ಹಬ್ಬಿಕೊಂಡಿದೆ. ಜನರ ಸಂಚಾರವಿಲ್ಲದೆ ಕೆಲವು ಕಾಡು ವಲಯಗಳಲ್ಲಿ ನಕ್ಸಲರು ತಮ್ಮದೇ ಆಡಳಿತ ನಡೆಸಿದರು. ಜನಪರ ರಸ್ತೆ, ಆರೋಗ್ಯ ವ್ಯವಸ್ಥೆ ಇತ್ಯಾದಿಯನ್ನು ಮಾಡಿದರು. ಆದರೆ ಕಳೆದ 3 ದಶಕದಿಂದ ನಾಡಿನ ಕಾಡು ಕಳ್ಳರು ಭಾರತದಲ್ಲಿ ಹೋಗಲಾರದ ಅರಣ್ಯ ಎಂಬುವುದನ್ನು ಉಳಿಸಿಲ್ಲ. ಆರ್ಥಿಕತೆ, ಕಾಡಾಡಿಗಳ ಹಕ್ಕು, ರಾಜಕೀಯ ನಿಲುವುಗಳ ಬಗೆಗೆ ನಕ್ಸಲರು ಸಣ್ಣ ಪತ್ರಿಕೆಗಳನ್ನು ಕೂಡ ನಡೆಸಿದರು. ನಕ್ಸಲ್ ಸಂಸ್ಥೆಗೆ ಸೇರಿಸಿಕೊಳ್ಳುವಾಗ ಅವರನ್ನು ಕ್ರಾಂತಿಕಾರಿಗಳಾಗಿ, ಸಾವಿಗೆ ಹೆದರದೆ ಹೋರಾಡುವವರಾಗಿ, ಅದಕ್ಕೆ ತಕ್ಕಂತೆ ಶಸ್ತ್ರಾಸ್ತ್ರ ತರಬೇತಿ ಸಹಿತ ಸೇರಿಸಿಕೊಳ್ಳಲಾಗುತ್ತದೆ. ಸ್ವಾತಂತ್ರ್ಯ ಹೋರಾಟಗಾರ ಕಮ್ಯುನಿಸ್ಟ್ ಭಗತ್ ಸಿಂಗ್ ಕೂಡ ತನ್ನದೇ ಹಾದಿಯಲ್ಲಿ ಹೋರಾಡಿದವರು ಮತ್ತು ಸಾವಿನಿಂದ ಬಚಾವಾಗಲು ಕ್ಷಮಾಪಣೆ ಕೇಳುವುದಿಲ್ಲ ಎಂದವರು. ಇಂಥ ನಾನಾ ಗುಂಪುಗಳಿದೆ. ನಕ್ಸಲರಲ್ಲಿಯೇ 30ಕ್ಕೂ ಹೆಚ್ಚು ಗುಂಪುಗಳಿರುವುದಾಗಿ ತಿಳಿದು ಬಂದಿದೆ. RSS ನಂತಹ ಸಂಘಟನೆಗಳಲ್ಲೂ ಕೆಲವರು ಈ ರೀತಿ ತಮ್ಮದೇ ಗುಂಪನ್ನು ಕಟ್ಟಿಕೊಂಡಿದ್ದಾರೆ. ಇವರು ಮುಖ್ಯವಾಗಿ ಅಲ್ಪಸಂಖ್ಯಾತರ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಾರೆ. ಮಾಲೆಗಾವ್ನ ಸ್ಫೋಟದ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ಈ ಗುಂಪಿನ ಕೆಲವರ ವಿರುದ್ಧ ಈಗಲೂ ಪ್ರಕರಣ ನಡೆಯುತ್ತಲೇ ಇದೆ. ಖಲಿಸ್ತಾನಿ, ಈಳಂ, ನಾಗಾ, ಮುಸ್ಲಿಂ, ಕ್ರಿಶ್ಚಿಯನ್ ಎಂದೇನಿಲ್ಲ, ಎಲ್ಲ ಜನ ವರ್ಗಗಳಲ್ಲೂ ಒಂದಷ್ಟು ಜನರು ಕೆಲವು ಪ್ರದೇಶಗಳಲ್ಲಿ ವ್ಯವಸ್ಥೆಯ ವಿರುದ್ಧ ಹೋರಾಡುತ್ತಾರೆ. ವ್ಯವಸ್ಥೆಯೊಳಗೆ ಇರುವವರು ಅವರನ್ನು ಉಗ್ರರು ಎನ್ನುತ್ತಾರೆ. ಕಾನೂನಿನ ದಿಟ್ಟಿಯಿಂದ ಅದು ಸರಿಯಾದರೂ ಕೂಡ ಅವರು ತಮ್ಮದೇ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾರೆ ಎಂಬುದನ್ನು ಸ್ವಲ್ಪ ಮಟ್ಟಿಗಾದರೂ ತಿಳಿದುಕೊಂಡಿರಬೇಕು. ಅದಕ್ಕಾಗಿಯೇ ಶರಣಾಗಿ ಮುಖ್ಯವಾಹಿನಿಯಲ್ಲಿ ಸೇರುವಂತೆ ಇಂಥ ಸಂಘಟನೆಗಳಿಗೆ ಕರೆ ನೀಡಲಾಗುತ್ತದೆ. ಭಾರತದಲ್ಲಿ ಹಿಂದೆ ಚಂಬಲ್ ಕಣಿವೆಯ ಡಕಾಯಿತರು ಶರಣಾಗಿ ಬದುಕಿದ್ದಿದೆ. ಹಾಗೆಯೇ ನಾನಾ ಬಂಡುಕೋರರು, ನಕ್ಸಲರು ಕೂಡ ಸಾಕಷ್ಟು ಮಂದಿ ಶರಣಾಗಿದ್ದಾರೆ. ಆದರೆ ಎಲ್ಲಿ ಕೂಡ ವ್ಯವಸ್ಥೆಯ ವಿರುದ್ಧ ಹೋರಾಟ ಪೂರ್ತಿ ನಂದಿ ಹೋದ ಚರಿತ್ರೆ ಇಲ್ಲವೇ ಇಲ್ಲ. ಎಲ್ಲ ಕಡೆ ಕೆಲವರಾದರೂ ಅಲ್ಲಿನ ವ್ಯವಸ್ಥೆಯ ವಿರುದ್ಧ ಹೋರಾಡುವವರು ಇದ್ದಾರೆ. ಅವರದು ಅವರದೇ ನ್ಯಾಯ, ಇವರಿಗೆ ಅದು ಅನ್ಯಾಯವಾಗಿ ಕಾಣುತ್ತದೆ. ಹಾಗಾಗಿ ಕೋವಿಗಳು ಮಾತನಾಡುತ್ತವೆ. ಇಲ್ಲಿಗೆ ಬೀಳುವ ಹೆಣಗಳ ನಡುವೆ ಕಾಡುವ ಪಟ್ಟಭದ್ರತೆ ವಿಶೇಷ ಕಾರ್ಯಕ್ರಮದಿಂದ ವಿಶ್ರಮಿಸೋಣ. ಇದು ಇವತ್ತಿನ ವಿಶೇಷ ಸುದ್ದಿ. ನಿರಂತರ ಸುದ್ದಿ ಮನೋರಂಜನೆಗಾಗಿ V4 ನ್ಯೂಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.